ನಿಮ್ಮ ಬಿಗ್ ಬಾಸ್ ಜರ್ನಿ ನೋಡುವಾಗ ಬಹುಶಃ ಎಲ್ರದ್ದು ತುಂಬ ಏರಿಳಿತ ಇತ್ತು ಅನ್ಸತ್ತೆ. ಬಟ್ ನಿಮ್ದು ಮಾತ್ರ ನೀವು ಡೇ ಒನ್ನಲ್ಲಿ ಹೆಂಗಿದ್ರಿ, ಡೇ ಎಂಡ್ವರೆಗೂ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಬಂದಿದ್ರಿ, ಅದೇ ವೇವ್ ಲೆಂತ್ ಇತ್ತು ನಿಮ್ಮದು. ಸುದೀಪ್ ಸರ್ ಅದನ್ನು ತುಂಬ ಚೆನ್ನಾಗಿ ಹೇಳ್ತಾರೆ. ನೀವು ಆಟದಲ್ಲಿ ಗೆಲ್ದಲೇ ಇರ್ಬೋದು, ವ್ಯಕ್ತಿತ್ವದಲ್ಲಿ ಗೆದ್ದಿದ್ದೀರಿ ಅಂತೇಳಿ. ನಿಮ್ಮ ತಾಯಿ ಕೂಡ ಹೇಳ್ತಾರೆ ತುಂಬ ಒಳ್ಳೆ ಮಗನ ಎತ್ತಿದ್ದೀರಿ ನೀವು ಅಂತ. ಒಬ್ಬ ಮಗನಾಗಿ ಅದಕ್ಕಿಂತ ದೊಡ್ಡದೊಂದು ಅಪ್ರಿಸಿಯೇಷನ್ ಮತ್ತೊಂದಿಲ್ಲ ಅನ್ಸತ್ತೆ. ಆ ಕ್ಷಣ ಹೇಗಿತ್ತು ನಿಮಗೆ? ಅದಕ್ಕೆ ನಿಜವಾಗ್ಲೂ ಪದಗಳೇ ಇಲ್ಲ. ಕಪ್ಪು ಗೆದ್ದಾಗಲೂ ಅಷ್ಟು ಖುಷಿ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಅಂಥ ಮಾತುಗಳು ಕೇಳಿದಾಗ, ಅದು ಅಂಥ ಮಾತು ನಮ್ಮಮ್ಮಗೆ ಅವ್ರು ಹೇಳಿದಾಗ, ನಮ್ಮಮ್ಮಗೆ ಅದಕ್ಕಿಂತ ಏನು ಬೇರೆ ಏನು ಕೊಡಬೇಕು ಅಂತ ನನಗೆ ಅನಿಸಲ್ಲ. ಲೈಕ್ ನಾನು ಹೆಂಗಿದ್ದೀನೋ ಹಂಗಿದ್ದೀನಿ, ಅದನ್ನ ಎಷ್ಟು ಜನ ಇಷ್ಟಪಟ್ಟಿದ್ದಾರೋ ಅದಕ್ಕೆ ಖುಷಿ. ಓಕೆ, ನಾವು ಇಷ್ಟು ಸೀಸನ್ ನೋಡ್ಕೊಂಡು ಬಂದಿದ್ದೀವಿ. ಯಾರೋ ಒಬ್ಬರು ಎಲಿಮಿನೇಟ್ ಆದಾಗ ಫ್ಯಾಮಿಲಿಯವರು ಅಷ್ಟು ಇಮೋಷ್ನಲ್ ಆಗಿದ್ದು, ಅಷ್ಟು ಹತ್ತಿದ್ದು ಫಸ್ಟ್ ಟೈಮ್ ನೋಡಿದ್ದು. ಅದು ಹೆಂಗಂದರೆ ತುಂಬ ಕಡೆ ವೈರಲ್ ಆಗಿಬಿಟ್ಟಿದೆ ವಿಡಿಯೋ ಎಲ್ಲ. ಅಂದರೆ ನೋಡಿದವರಿಗೂ ತುಂಬ ಬೇಜಾರಾಯ್ತದು. ಹೇಗೆ ಸಮಾಧಾನ ಮಾಡಿದ್ರಿ ನಿಮ್ಮ ವೈಫ್ನ ಮತ್ತು ತಾಯಿನ? ಅಲ್ಲಿರ್ಬೇಕಂದ್ರೆ ಜಾಸ್ತಿ ಸಮಾಧಾನ ಮಾಡೋಕ್ಕಾಗಿಲ್ಲ. ಯಾಕಂದರೆ ಸ್ಟೇಜ್ ಮೇಲೆ ಸುದೀಪ್ ಸರ್ ಕಾಯ್ತಾಯಿದ್ರು. ಅಲ್ಲಿ ಹೋಗಿ ತಲೆ ಕೆಡಿಸ್ಕೊಂಡ ಆರಾಮಾಗಿರು. ನೀವು ನೋಡಿದ್ರೆ ನಾನು ಹೊರಗಡೆ ಬಂದಾಗ ನಾನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. 6th ಬಂದಿದ್ದೀನಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಅದ್ರ ಬಗ್ಗೆ ಡಿಪ್ರೆಷನ್ ತೊಗೊಂಡು ಯೋಚನೆ ಮಾಡಿ ಆ ನೋವನ್ನ ತಗೊಂಡು ನನ್ನ ಮೈಂಡ್ ಪೀಸ್ನ ನಾನು ಹಾಳು ಮಾಡ್ಕೊಳಕ್ಕೆ ನನಗೆ ಇಷ್ಟ ಇರಲಿಲ್ಲ.